ನಮಸ್ಕಾರ. ಕರ್ನಾಟಕದ ಕೊಪ್ಪಳದಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆದ್ರೆ ಇದು ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲ. ಇದೊಂದು ಲಕ್ಷಾಂತರ ಜನರಿಗೆ ಊಟ ಹಾಕೋ ಒಂದು ಬೃಹತ್ ಸಾಮಾಜಿಕ ಸೇವೆಯ ಯಂತ್ರ. ಬನ್ನಿ, ಇದರ ಒಳಗೇನಿದೆ ಅಂತ ಇವತ್ ನೋಡೋಣ. 5 ಲಕ್ಷ ಯೋಚನೆ ಮಾಡಿ, ಒಂದೇ ದಿನ ಒಂದೇ ಜಾಗದಲ್ಲಿ 500,000 ಜನ ಸೇರ್ತಾರೆ. ಹೌದು, ಇದು ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ರಥೋತ್ಸವದ ದಿನ ಸೇರೋ ಜನರ ಅಂದಾಜು ಸಂಖ್ಯೆ. ಈ ಒಂದೇ ಒಂದು ನಂಬರ್ ಸಾಕು ಅಲ್ವಾ ಈ ಜಾತ್ರೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳಕ್ಕೆ. ಆದ್ರೆ ಅದಕ್ಕಿಂತನೂ ಬೆರಗುಗೊಳಿಸೋ ಇನ್ನೊಂದು ನಂಬರ್ ಇದೆ. ಅದೇನಂದ್ರೆ 20 ಲಕ್ಷಕ್ಕೂ ಹೆಚ್ಚು. ಇದು ಆ ಜಾತ್ರೆಯ ಸಮಯದಲ್ಲಿ ಬಡಿಸೋ ರೊಟ್ಟಿಗಳ ಸಂಖ್ಯೆ. ಅಷ್ಟೇ ಅಲ್ಲ, ಇದನ್ನ ಸುಮಾರು 300ಕ್ಕೂ ಹೆಚ್ಚು ಹಳ್ಳಿಗಳ ಜನ ತಾವೇ ಸ್ವಯಂ ಪ್ರೇರಣೆಯಿಂದ ಮಾಡಿ ಕಳಿಸ್ತಾರೆ. ಯೋಚನೆ ಮಾಡಿ, ಇದು ಬರೀ ಊಟ ಅಲ್ಲ, ಇದೊಂದು ಸಮುದಾಯದ ಒಗ್ಗಟ್ಟಿನ ಶಕ್ತಿ. ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಬರ್ತಾರೆ ಇಲ್ಲಿಗೆ? ಈ ಬೃಹತ್ ಸಮುದಾಯವನ್ನ ಒಂದುಗೂಡಿಸೋ ಶಕ್ತಿ ಯಾವುದು? ಇದು ಬರೀ ಒಂದು ಧಾರ್ಮಿಕ ನಂಬಿಕೆನಾ, ಅಥವಾ ಇದರಿಂದ ಬೇರೆ ಏನಾದ್ರೂ ಆಳವಾದ ಕಾರಣ ಇದೆಯಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಸರಿ, ಮೊದಲು ಈ ಜಾತ್ರೆ ಎಷ್ಟು ದೊಡ್ಡದು ಅಂತ ನೋಡೋಣ. ಇದರ ಹೆಸರು ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಆದ್ರೆ ಜನಪ್ರಿಯವಾಗಿ ಇದನ್ನ ಅಜ್ಜನ ಜಾತ್ರೆ ಅಂತಾನೆ ಕರೆಯೋದು. ನೋಡಿ, ಇದು ಬರೀ ಯಾವುದೋ ಒಂದು ಊರಿನ ಹಬ್ಬ ಅಲ್ಲ. ಇಡೀ ಕರ್ನಾಟಕದಲ್ಲಿ ನಡೆಯೋ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇದು ಒಂದು. ಇಲ್ಲಿ ಬರೀ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ, ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮುದಾಯ ಸೇವೆ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಹಾಗಾದ್ರೆ ಇಷ್ಟೆಲ್ಲ ದೊಡ್ಡದಾಗಿ ನಡೆಯೋ ಈ ಆಯೋಜನೆ ಹಿಂದೆ ಇರೋ ಶಕ್ತಿ ಯಾವುದು? ಅದು ಬೇರೆ ಯಾವುದೂ ಅಲ್ಲ, 800 ವರ್ಷಗಳಷ್ಟು ಹಳೆಯದಾದ ಗವಿಮಠ ಸಂಸ್ಥಾನ. ಈ ಸಂಸ್ಥೆ ಹೇಗ್ ಬೆಳೆದು ಬಂತು ಅನ್ನೋದೇ ಒಂದು ಕುತೂಹಲಕಾರಿ ಕಥೆ. ಸುಮಾರು 800 ವರ್ಷಗಳ ಹಿಂದೆ ಇದೊಂದು ಆಧ್ಯಾತ್ಮಿಕ ಗುಹೆ ಅಷ್ಟೇ ಆಗಿತ್ತು. ಆದರೆ ಇವತ್ತು ಶಿಕ್ಷಣ ಮತ್ತು ಸಮಾಜ ಸೇವೆಯೇ ಒಂದು ದೊಡ್ಡ ಕೇಂದ್ರವಾಗಿ ಬೆಳೆದಿದೆ. ಗವಿಸಿದ್ದೇಶ್ವರರ ಕಾಲದಲ್ಲಿ ಸೇವೆಗೆ ಅಂತ ಕೊಟ್ಟ ಪ್ರಾಮುಖ್ಯತೆ ಇದೆಯಲ್ಲ, ಅದೇ ಇವತ್ತಿನ ಈ ಆಧುನಿಕ ರೂಪಕ್ಕೆ ಅಡಿಪಾಯ ಹಾಕಿದ್ದು. ಇವತ್ತು ಮಠ ಯಾವ ತತ್ವದ ಮೇಲೆ ನಿಂತಿದೆ ಅನ್ನೋದಕ್ಕೆ ಈಗಿನ ಸ್ವಾಮೀಜಿಗಳ ಈ ಮಾತುಗಳೇ ಸಾಕ್ಷಿ. ಕಷ್ಟ ಬಂದಾಗ ಧೈರ್ಯ ಕಳ್ಕೊಳ್ಬಾರ್ದು, ಭರವಸೆ ಬಿಡಬಾರ್ದು ಅಂತ. ಇದು ಬರೀ ಮಾತಲ್ಲ, ಮಠ ಮಾಡೋ ಪ್ರತಿಯೊಂದು ಸಮಾಜ ಸೇವಾ ಕಾರ್ಯದಲ್ಲೂ ಈ ತತ್ವ ಜೀವಂತವಾಗಿದೆ. ಸರಿ, ಹಾಗಾದ್ರೆ ಈ ಆಧ್ಯಾತ್ಮಿಕ ತತ್ವಗಳೆಲ್ಲ ಪ್ರಾಯೋಗಿಕವಾಗಿ ಸಮಾಜ ಸೇವೆಯಾಗಿ ಬದಲಾಗೋದು ಹೇಗೆ? ಏನಿದ್ರ ರಹಸ್ಯ? ಬನ್ನಿ, ಅದನ್ನೇ ಈಗ ನೋಡೋಣ. ಈ ಮಠದ ಕಾರ್ಯವೈಖರಿಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವಿದನ್ನ ಒಂದು ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡೋಣ. ಸಂಶೋಧಕರು ಕೂಡ ಗವಿಮಠವನ್ನ ಒಂದು ಸಮುದಾಯ ಸಂಘಟನೆಯ ಯಶಸ್ವಿ ಮಾದರಿಯಾಗಿ ಅಧ್ಯಯನ ಮಾಡ್ತಿದ್ದಾರೆ. ಈ ಎಲ್ಲಾ ಸೇವೆಗಳಿಗೂ ಮೂಲಾಧಾರ ಒಂದು ತತ್ವ, ಅದೇ ದಾಸೋಹ. ದಾಸೋಹ ಅಂತಂದ್ರೆ ಸುಮ್ಮನೆ ಉಚಿತವಾಗಿ ಊಟ ಹಾಕೋದು ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ನಿಸ್ವಾರ್ಥ ಸೇವೆ, ಹಂಚ್ಕೊಂಡು ತಿನ್ನೋದು, ಎಲ್ಲರೂ ಸಮಾನರು ಅನ್ನೋ ಸಂಕೇತ. ಜಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಜನರಿಗೆ ಆಹಾರ ಭದ್ರತೆ ಒದಗಿಸೋದೇ ಈ ದಾಸೋಹ ತತ್ವ. ಈ ಪಟ್ಟಿಯನ್ನೇ ನೋಡಿ, ಎಷ್ಟು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಲ್ವಾ? ಮಠದ ಒಂದೊಂದು ಚಟುವಟಿಕೆಗೂ ಸಮಾಜದ ಮೇಲೆ ಎಂಥ ನೇರ ಪರಿಣಾಮ ಇದೆ ಅಂತ. ಅವರು ಕೇವಲ ಕಾಲೇಜ್ಗಳನ್ನ ನಡೆಸ್ತಿಲ್ಲ, ಅದರಿಂದ ಮಹಿಳಾ ಸಬಲೀಕರಣಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ. ಕೇವಲ ಅನ್ನವನ್ನ ನೀಡ್ತಿಲ್ಲ, ಆಹಾರ ಭದ್ರತೆಯನ್ನೇ ನಿರ್ಮಿಸ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನು ಅಂದ್ರೆ, ಆಧ್ಯಾತ್ಮಿಕತೆ ಅನ್ನೋದು ಸಮಾಜದ ಪ್ರಗತಿಗೆ ಹೇಗೆ ಒಂದು ಪ್ರಾಯೋಗಿಕ ಶಕ್ತಿಯಾಗ್ಬೋದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಸರಿ, ಈ ಹೊಸ ತಿಳುವಳಿಕೆಯೊಂದಿಗೆ ನಾವು ಮತ್ತೆ ಜಾತ್ರೆಗೆ ವಾಪಸ್ ಬರೋಣ. ಈಗಿದನ್ನ ಬರೀ ಒಂದು ಧಾರ್ಮಿಕ ಹಬ್ಬ ಅಂತ ನೋಡೋದು ಬೇಡ, ಬದಲಿಗೆ ಇದನ್ನ ಒಂದು ಸುಸಂಘಟಿತ ಸಮುದಾಯ ಕಲ್ಯಾಣದ ವಾರ್ಷಿಕ ಅಭ್ಯಾಸದ ಥರ ನೋಡಬೇಕು. ಹೊರಗಿನಿಂದ ನೋಡೋರಿಗೆ ಇದೊಂದು ದೊಡ್ಡ ಗದ್ದಲದ ಜಾತ್ರೆ ಅಷ್ಟೇ ಅಂತ ಅನ್ಸಬಹುದು. ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಅಂಶವೂ ಇಲ್ಲಿ ಅತ್ಯಂತ ಯೋಜನಾಬದ್ಧವಾಗಿರುತ್ತೆ. ಆಹಾರ, ಭದ್ರತೆ, ಸ್ವಚ್ಛತೆ ಎಲ್ಲವನ್ನೂ ಸಾವಿರಾರು ಸ್ವಯಂ ಸೇವಕರು ಸೇರಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರ. ನಿಜ ಹೇಳ್ಬೇಕಂದ್ರೆ ಇದೊಂದು ಅದ್ಭುತವಾದ ವ್ಯವಸ್ಥಾಪನಾ ಪಾಠ. ಮುಂದಿನ ಜಾತ್ರೆ ವೇಳಾಪಟ್ಟಿಯ ಒಂದು ಸಣ್ಣ ನೋಟ ಇಲ್ಲಿದೆ. 2026ರ ಜನವರಿ 5ಕ್ಕೆ ಮಹಾರಥೋತ್ಸವ. ಈ 3 ದಿನಗಳು ಅವು ಕೇವಲ ಆಚರಣೆಗಳಲ್ಲ, ಒಂದು ಸಮುದಾಯದ ಒಗ್ಗಟ್ಟು ಮತ್ತು ಸಂಘಟನಾ ಸಾಮರ್ಥ್ಯದ ಜೀವಂತ ಪ್ರದರ್ಶನ. ಹಾಗಾದ್ರೆ ಕೊನೆಯದಾಗಿ ಒಂದು ವಿಷಯ ಯೋಚನೆಸೋಣ. ಈ ಗವಿಮಠದ ಮಾದರಿ ಇಡೀ ಸಮಾಜಕ್ಕೆ ಕೊಡುವ ಸಂದೇಶವಾದ್ರೂ ಏನು? ಇದರ ನಿಜವಾದ ಮಹತ್ವವಾದ್ರೂ ಏನು? ಇದಕ್ಕೆ ತಜ್ಞರು ಸ್ವದೇಶಿ ಸಮಾಜ ಕಾರ್ಯ ಅಂತ ಕರೀತಾರೆ. ಅಂದ್ರೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಸಂಸ್ಕೃತಿ, ನಂಬಿಕೆ ಮತ್ತೆ ಜ್ಞಾನವನ್ನೇ ಬಳಸಿ ಪರಿಹಾರ ಕಂಡಿಡಿಯೋದು. ಇದಕ್ಕೆ ಗವಿಮಠ ಒಂದು ಜೀವಂತ ಸಾಕ್ಷಿ.
ಹಾಗಾದ್ರೆ ನಾವಿಲ್ಲಿಂದ ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ನಮ್ಮ ಪ್ರಾಚೀನ ಸಂಸ್ಥೆಗಳು ಕೇವಲ ಇತಿಹಾಸದ ಭಾಗ ಅಲ್ಲ. ಸರಿಯಾದ ದೃಷ್ಟಿ ಮತ್ತು ನಾಯಕತ್ವ ಇದ್ರೆ ಸಾಕು, ಅವು ಇವತ್ತಿನ ಸಮಾಜದ ಬೆಳವಣಿಗೆಗೆ ಒಂದು ದೊಡ್ಡ ಚಾಲಕಶಕ್ತಿ ಆಗ್ಬಲ್ಲವು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಇವತ್ತು ನಾವು ಎದುರಿಸ್ತೀವ ಎಷ್ಟೋ ಆಧುನಿಕ ಸವಾಲುಗಳಿಗೆ ನಮ್ಮದೇ ಪ್ರಾಚೀನ ಸಂಪ್ರದಾಯಗಳಲ್ಲಿ, ನಮ್ಮ ಜ್ಞಾನ ವ್ಯವಸ್ಥೆಗಳಲ್ಲೇ ಪರಿಹಾರ ಅಡಗಿರ್ಬೋದೇ? ಯೋಚಿಸಬೇಕಾದ ವಿಷಯ.